2026 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಸಂಶೋಧನಾ ಗ್ರಾಮ ಸಭೆ ಇವತ್ತಿನ ದಿವಸ ನಮ್ಮ ನೋಡಲ್ ಅಧಿಕಾರಿಗಳಾದ ದೇವರಾಜ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಈಗ ನೋಡಲ್ ಅಧಿಕಾರಿ ಸಹಾಯಕ ನಿರ್ದೇಶಕರು ಯೋಗೇಶ್ ಸರ್ ಬರ್ಬೇಕಾಯ್ತು. ಪರವಾಗಿ ಅವ್ರ ಕಾರಣಾಂತರದಿಂದ ಡಿಸಿಎಫ್ಎನ್ ಮೀಟಿಂಗ್ ಇರೋದ್ರಿಂದ ಅವ್ರು ಬಂದಿಲ್ಲ. ಹಂಗಾಗಿ ಗ್ರಾಮದಲ್ಲಿ ನೀವೇ ಫೋಟೋ ಆಮೇಲೆ ಪ್ಲೇಸೆಂಟ್ ಫೋಟೋಗಳಿದೆ ನೋಡಿ, ಅವನೇ ನೀವು ಒಂದು ತಗೊಂಡು ಹೋಗೋದು. ಅವ್ರ ಪರವಾಗಿ ನೀವೇ ಆಯ್ಕೆ ಮಾಡಿ ಕಳಿಸಿರುವಂತ ಗ್ರಾಮದ ಹಿರಿಯರಾದಂತ ದೇವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಬೇಕಾಗಿದೆ. ಅವರಿಗೆ ನಮ್ಮೆಲ್ಲ ಪರವಾಗಿ ಸ್ವಾಗತ. ಅದು ಇದೆ ನಮ್ಮ ಇದು ಸೋಷಿಯಲ್ ಆಡಿಟ್ ಸಾಮಾಜಿಕ ಪರಿಶೋಧನೆ ಅಧಿಕಾರಿಗಳು ದೇವರಾಜ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತ ಸೋಷಿಯಲ್ ಆಡಿಟ್ ಅವರ ಸಿಬ್ಬಂದಿ ವರ್ಗದವರು ಅವರು ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತಿಯ ನೌಕರರು ಎಲ್ಲರೂ ಬಂದಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಸ್ವಾಗತ ಬಯಸಿದಂತ ಈ ಗ್ರಾಮ ಪಂಚಾಯತಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಸಭೆಯನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ, ಮೊದಲಿಗೆ ನಿಮ್ಗೆ ಎಲ್ಲ ಗೊತ್ತಿರೋ ಹಾಗೆ ನೋಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿಗಳನ್ನು ಈ ಪಂಚಾಯಿತಿಯಲ್ಲಿ ನಿರ್ವಹಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸುಮಾರು 6 ದಿನಗಳಿಂದ ಸಾಮಾಜಿಕ ಪರಿಶೋಧನಾ ಕಾರ್ಯದಲ್ಲಿ ತೊಡಗಿದ್ದು, ಯಾವ್ಯಾವ ಕಾಮಗಾರಿಗಳು ಎಲ್ಲಿ ನಡೆದಿದೆ, ಎಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ವರದಿಯನ್ನು ಮಂಡಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಿದ್ರೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮ ಗ್ರಾಮದ ಹಿರಿಯ ಆದಂತ ದೇವರಾಜ್ ಕೂತಿದ್ದಾರೆ, ಅವರೊಂದಿಗೆ ಚರ್ಚಿಸೋಣ ಅಂತ ಹೇಳ್ತಾ, ಮೊದಲಿಗೆ ಇಂದಿನ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದ ಅಂಶಗಳಿಗೆ ಅನುಪಾನ ವರದಿ ಏನಾದ್ರು ಕ್ಲಿಯರ್ ಆದಂತದ್ದು? ಇಲ್ಲ ಸರ್, ಅಲ್ಲೇ ಕ್ಲಿಯರ್ ಮಾಡಿದೀವಿ. ಕ್ಲಿಯರ್ ಮಾಡಿ ಕೊಟ್ಟಿದ್ದೀರಾ? ಅಂದ್ರೆ ಹೋದ್ಸರಿ ಯಾವ್ದಾದ್ರು ಪೆಟ್ಟೋದಿದ್ರೆ ಇಲ್ಲಿ ಸಭೆ ಮುಖಾಂತರ ತೀರ್ಮಾನ ಮಾಡಿ ಅದನ್ನ ಕಟ್ಟಿರೋ ರೆಸಿಪ್ಟ್ ಬಿಲ್ಗಳ ವೋಚರ್ಗಳನ್ನ ಕೊಡ್ಬೇಕಾಗುತ್ತೆ. ಅಂಥದ್ದೇನು ಇಲ್ಲ, ಇಲ್ಲಿ ಯಾವ್ದು ಅಬ್ಜೆಕ್ಷನ್ ರಿಕವರಿ ಇಲ್ಲ ಹೋದ್ಸರಿದು ಅಂತ ಹೇಳ್ತಾ, ನೆಕ್ಸ್ಟ್ ಈಗ ನಾವು 2025-26ನೇ ಸಾಲಿನ ಅವಧಿಗೆ ಸಂಬಂಧಪಟ್ಟಂತೆ ಅಂದ್ರೆ 1/4/2025ರಿಂದ 31/3/2026 ಅವಧಿಗೆ ಸಂಬಂಧಪಟ್ಟಂತ ವರದಿಯನ್ನ ನಮ್ಮ ವಿಆರ್ಪಿ ಆದಂತ ರೇಣುಕಪ್ಪ ಇವರು ವರದಿಯನ್ನು ಮಂಡಿಸಬೇಕು ಅಂತ ಈ ಸಭೆಯಲ್ಲಿ ಕೇಳ್ತೇವೆ. ಎಲ್ಲ ನಮಸ್ಕಾರ. 25 ಸಾಲಿನಲ್ಲಿ ಯಾವ ಒಕ್ಕಲಾಗಿದೆ? ಏನು 12 ಗ್ರಾಮದ ಅನಂತ ಮನೆಯಿಂದ ಗಿರಿಗೌಡನ ಮನೆಯವರಿಗೆ ಸಿಸಿ ಚರಂಡಿ ನಿರ್ಮಾಣ, ಇದಕ್ಕೆ 4,440 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಬಾಗಿವಾಡ ಗ್ರಾಮದ ಲಕ್ಕಮ್ಮ ಮನೆಯಿಂದ ಶೆಬ್ಬಗೌಡ ಮನೆಯವರಿಗೆ ಸಿಸಿ ಚರಂಡಿ ನಿರ್ಮಾಣ, ಇದಕ್ಕೆ 58,970 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಬಾಗಿವಾಡ ಶೇಷಾಚಾರ್ಯ ಮನೆ ಹತ್ತಿರ ಸಿಸಿ ಚರಂಡಿ ನಿರ್ಮಾಣ, ಇದಕ್ಕೆ 75,635 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಒಡಗರಳ್ಳಿ ಗ್ರಾಮದ ನಾಗರಾಜ್ ಬಸವಸತಿ ಫಲಾನುಭವಿ, ಇದಕ್ಕೆ 12,184 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಹಿರಿಯಾಳು ಗ್ರಾಮದ ಕಾಳಮ್ಮ ಸಿದ್ದಾಚಾರ್ಯ ಜನತೊಟ್ಟಿಗೆ ನಿರ್ಮಾಣ, ಇದಕ್ಕೆ 8,027 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಬಂಡಳ್ಳಿ ಗ್ರಾಮದ ಸುಧಾ ಕೆಎಸ್ ಮಂಜೇಗೌಡ ವಸತಿ ಯೋಜನೆ ಫಲಾನುಭವಿ 8,880 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಬಾಗೇವಾಡ ಗ್ರಾಮದ ಜವರಮ್ಮ ದೇವಯ್ಯ ವಸತಿ ಯೋಜನೆ ಫಲಾನುಭವಿ 25,530 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಹಿರಿಯಾಳು ಗ್ರಾಮದ ನಾಗತಮ್ಮ ಬೊಮ್ಮೇಗೌಡ ದನದ ಕೊಟ್ಟಿಗೆ 8,027 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಹಿರಿಯಾಳು ಗ್ರಾಮದ ಗೌರಮ್ಮ ಕೆಂಪರಾಜ ವಸತಿ ಯೋಜನೆ ಫಲಾನುಭವಿ 10,900 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ನಿಮಗೆ ಬಿದ್ದೈತೆ, ನಾನೇ ಚೆಕ್ ಮಾಡಿ. ಗಾಂಧಿನಗರದ ಗ್ರಾಮದ ಮಮತಾ ವಸತಿ ಯೋಜನೆ ಫಲಾನುಭವಿ 21,090 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಕರಿಮಾರಳ್ಳಿ ಗ್ರಾಮದ ಶಂಕರಮ್ಮ ದೊರೆಸ್ವಾಮಿ ವಸತಿ ಯೋಜನೆ ಫಲಾನುಭವಿ 19,240 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಬಸವ ವಸತಿ ಯೋಜನೆಯಲ್ಲಿ 950 ರತ್ನಮ್ಮ ರಂಗೇಗೌಡರ ಮನೆ ನಿರ್ಮಾಣ 33,300 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಅರುಣ್ ಅಶೋಕ್ ಅವರ ಮನೆ ನಿರ್ಮಾಣ 22,940 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಬಂಡೇಳಿ ಗ್ರಾಮದ ನಟರಾಜ್ ಮನೆ ಹತ್ತಿರ ಸಿಸಿ ರಸ್ತೆ ನಿರ್ಮಾಣ, ಇದಕ್ಕೆ 7,770 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಒಡಗರಳ್ಳಿ ಮಳ್ಳಪ್ಪ ಮನೆಯಿಂದ ಜಲನೆಕೆರೆಯವರಿಗೆ
ಸಿಸಿ ರಸ್ತೆ ಅಭಿವೃದ್ಧಿ 10,360 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಹಿರಿಯಾಳು ಗ್ರಾಮದ ಮುಖ್ಯ ರಸ್ತೆಯಿಂದ ಸಿದ್ದೇಗೌಡ ಜಂಗಮಕ್ಕೆ ಗ್ರಾಮ ರಸ್ತೆ 30,900 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಲಿಂಗಾಪುರ ಗ್ರಾಮದ ಬಸವೇಶ್ವರ ದೇವಸ್ಥಾನದಿಂದ ಕಾಳೆಗೊಳ ಜಂಗಮಕ್ಕೆ ಸಿಸಿ ರಸ್ತೆ 490 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಲಿಂಗಾಪುರ ರಸ್ತೆಯಿಂದ ಘನತ್ಯಾಜ್ಯ ಘಟಕದವರೆಗೆ ಸಿಸಿ ರಸ್ತೆ ನಿರ್ಮಾಣ 16,794 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಹಿರಿಯಾಳು ಗ್ರಾಮದ ದೇವರ ಹೊರದಿಂದ ಮಂಜೇಗೌಡನ ಜಂಗಮಕ್ಕೆ ಗ್ರಾಮ ರಸ್ತೆ 29,600 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಬಾಗೇವಾಡಿ ಗ್ರಾಮದ ಮಾವಿನಕೆರೆ ಶಿವಣ್ಣ ಮನೆಯಿಂದ ಹಿರಿಯಾಳು ಕೆರೆವರೆಗೆ ಗ್ರಾಮ ರಸ್ತೆ 22,176 ಹಿರಿಯಾಳು ಗ್ರಾಮದ ಪರೀಕ್ಷೆ ಸಿಸಿ ರಸ್ತೆ 8,280 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಒಳಗಡೆ ಕೆರೆಯಲ್ಲಿ ದುರಸ್ತಿ 2,940 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಹಿರಿಯಾಳು ಗೇರಿ ಜಮೀನಿಂದ ಹತ್ತಿರ ಇರುವ ಸರ್ಕಾರಿ ಹಳ್ಳಕ್ಕೆ ಜಂಗ ಕ್ಲೀನ್ ಮಾಡುವುದು ಹೂಳೆತ್ತುವುದು 62,568 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಹಿರಿಯಾಳು ಗ್ರಾಮದ ಕೆರೆ ಮುಂದುವರೆದ ಕಾಮಗಾರಿ ಹೂಳು ತೆಗೆಯುವುದು 52,450 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಹಿರಿಯಾಳು ಗ್ರಾಮದ ಕೆರೆ ಕೋಡಿ ನಿರ್ಮಾಣ 1,19,000 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಕೆರೆ ಕೋಡಿ ಕೆಲಸ ಮಾಡಿದ್ರು ಮೇಡಮ್ ಬಿಟ್ಟು ಬೇರೆ ನಿಲ್ತಾರೆ. ಅಪಸ್ವರ ಇದೆಯಾ ಮೇಡಮ್ ಅವರೇ? ಕೆಲಸದ ಬಗ್ಗೆ ಏನಾದ್ರು ಅಪಸ್ವರ ಇದೆಯಾ ನಿಮ್ದು? ಮತ್ತ್ ಮಧ್ಯಾಹ್ನ ಹಂಗಲ್ಲ ಸ್ವಾಮಿ, ಅವ್ರ ಆಫೀಸಲ್ಲಿ ಹೋಗಿರ್ತಾರ. ಬಾಗೇವಾಡಿ ವ್ಯಾಪ್ತಿಯ ಬರುವ ಹಿರಿಯಾಳು ಕೆರೆ ಅಭಿವೃದ್ಧಿ 370 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಲಿಂಗಾಪುರ ಗ್ರಾಮದ ಗಿರಿಯಮ್ಮ ಕಟ್ಟೆ ಕೋಡಿ ಅಭಿವೃದ್ಧಿ 76,580 ರೂಪಾಯಿ. ಎಲ್ಲಿ ಹೊನ್ನಳ್ಳಿಯಿಂದ ಹಿರಿಯಾಳು ಕೆರೆವರೆಗೆ ಹಳ್ಳ ಜಂಗ ಕ್ಲೀನಿಂಗ್ ಮಾಡೋದು ಹೂಳು ತೆಗೆಯುವುದು 2,60,480 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಕರಿಮಾರಳ್ಳಿ ಗ್ರಾಮದ ಹುಲ್ಕೊಪ್ಪಲು ಕಟ್ಟೆ ಹೂಳು ತೆಗೆಯುವುದು 89,910 ರೂಪಾಯಿ ಕೂಲಿ ಮೊತ್ತವಾಗಿ ಪಾವತಿಯಾಗಿರುತ್ತದೆ. ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಯಾರಾದ್ರೂ ಪ್ರಾಬ್ಲಮ್ ಇದ್ರೆ ಕೆಲಸ ಆಗಿಲ್ಲ ಏನಾಗಿಲ್ಲ ಅಂದ್ರೆ ಹೇಳ್ಕೊಂಡು ಇದೆಲ್ಲ ಕೆಲಸಗಳು ಆಗಿದ್ದಾವೆ. ಕೆಲಸಗಳು ಏನು ಅದ್ರ ಮಟ್ಟಿಗೆ ನಿಂತ್ಕೊಳ್ಳೋಂಗಿಲ್ಲ. ಕೆಲಸಗಳು ಆಗ್ದಲ್ಲ ನಾವು ಇದು ಮಾಡಿರೋಕ್ಕಿಲ್ಲ. ಗ್ರಾಮ ಪಂಚಾಯತಿ ವರ್ಕ್ಗಳು 66 ವರ್ಕ್ ಆಗಿರುತ್ತೆ. ಇದು 44,75,489 ರೂಪಾಯಿ ಖರ್ಚಾಗಿರ್ತದೆ. ತೋಟಗಾರಿಕೆ ಇಲಾಖೆಯಿಂದ 2 ವರ್ಕ್ ಆಗಿರ್ತದೆ 28,490 ರೂಪಾಯಿ ಖರ್ಚಾಗಿರ್ತದೆ. ERD ಇಲಾಖೆಯಿಂದ 4 ವರ್ಕ್ ಆಗಿದೆ 3,64,820 ರೂಪಾಯಿ ಖರ್ಚಾಗಿದೆ. ಟೋಟಲ್ ಆಗಿ 48,68,799 ರೂಪಾಯಿ ಟೋಟಲ್ ಆಗಿ ಖರ್ಚಾಗಿರುತ್ತೆ. ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ ಇದ್ರೆ ಇದ್ರ ಬಗ್ಗೆ 15 ಫೈನಾನ್ಸ್ ಅಲ್ಲಿ ಸಂಬಂಧಪಟ್ಟಂಗೆ ಮಾಸ್ಕ್ ಹಾಕ್ಸಿದ್ದಾರೆ 3. ಆಮೇಲೆ ಬಾಕ್ಸ್ ಚರಂಡಿಗಳನ್ನ ಇದು ಸ್ವಚ್ಛತೆ ಕಾಮಗಾರಿಯನ್ನು ನಿರ್ವಹಿಸಿದ್ದಾರೆ. ಉಳಿದಕ್ಕೆಲ್ಲ ಪರ್ಚೇಸಿಂಗ್ ಮಾಡಿದ್ದಾರೆ ಖರೀದಿ. ಅದೊಂದು 20 ಲಕ್ಷ ಅಮೌಂಟೇ ಬಂದಿಲ್ಲ ಸರಿ ಸರ್. ಹೋಸಲ ಬಂದಿಲ್ಲ. 20 ಲಕ್ಷ ಖರ್ಚು 20,50,000 ಏನಾದ್ರು ಡೌಟ್ ಇದೆ ಮೇಡಮ್ ಅವರೇ? ಅದು ಇದು ವಿಡಿಯೋ ಎಷ್ಟು ಟೈಮ್? 5 ನಿಮಿಷ ಸರ್. 5 ನಿಮಿಷಕ್ಕೆ ಎಷ್ಟು ನಿಮಿಷ ಆಯಿತು? ಆಯ್ತು ಸರ್, ಕೇಳೋಣ. ಆಗೋಯ್ತು 5 ನಿಮಿಷ. ಫುಲ್ ಬೇಕಾಗಿ ಮಾಡಿ ನಮ್ಮ ಈಗ ಆಯ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಚರ್ಚೆಗಳಿದೆ ನೋಡ್ರಿ ನಿಮ್ಮ